ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ಲಾಗನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ನಿಮ್ಗೆ ಇವತ್ತಿನ ಲಾಗ್ ಸ್ವಲ್ಪನಾದರೂ ಇಷ್ಟ ಆಯ್ತು ಅಂದರೆ ಪ್ಲೀಸ್ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಯ್ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ, ಇಷ್ಟೊಂದು ಹೂವು ಆಗಿದ್ದಾವೆ. ಇದು ಗುಲಾಬಿ ಗಿಡ ಮೊದಲನೇ ಸಲ ಇಷ್ಟೊಂದು ಹೂವು ಆಗಿರೋದು. ತುಂಬ ಅಂದರೆ ತುಂಬ ಹೂವು ಆಗಿದೆ ನೋಡಿ. ಮೊನ್ನೆ ಇನ್ನು ಕಟ್ ಮಾಡಿದ್ಮೇಲೆ ಸಿಗಿರೋದ್ವಲ್ಲ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಇದರಲ್ಲಿ 3 ಹೂವು ಇದೆ, ಇದರಲ್ಲೊಂದು ಇಲ್ಲೊಂದು 5 ನೋಡಿ. ತುಂಬಾ ಖುಷಿ ಆಗ್ತಾಯಿದೆ. ಹಾಗೇನೆ ನೋಡಿ, ಇಲ್ಲೊಂದಿದೆ, ಇಷ್ಟೊಂದಾಗಿದೆ ನೋಡಿ. ಹಾಗೇನೆ ನನ್ನ ಮಗ ಇಲ್ಲಿದು ಹೂವು ತೆಗಿತಾ ಇದ್ದಾನೆ ನೋಡಿ, ಸುಗಂಧರಾಜ್ ಹೂವು. ಆ ಕಡೆ ಇನ್ನೂ ಇದೆ, ತೋರಿಸ್ತೀನಿ ನೋಡಿ. ಪುಟಾಣಿ ಹೂಗಳು ಎಷ್ಟು ಚೆನ್ನಾಗಿದೆಯಲ್ಲ, ಪುಟ್ಟಾಗಿ. ಪಾರಿಜಾತ ಅಂತೂ ನೋಡಿ ಇಲ್ಲೆಲ್ಲ ಬಿದ್ದಿದೆ, ಎಷ್ಟೊಂದು ಹೂವು ಆಗುತ್ತೆ ಅದರಲ್ಲ. ತೆಗಿಯಪ್ಪ, ಕಿತ್ಕೋಪ. ಕೊಟ್ಟು ಕಳಿಸ್ಬೇಕು ಒಂದೆಲ್ಲ. ಹೆಣ್ಮಕ್ಳಿದ್ದು ಮನೇಲಿ ಬಿಡ್ಬೇಕು, ಹಂಗಾದ್ರೂ ಗಂಡು ಮಕ್ಳು ಇದ್ದಿದ್ದು ಮನೇಲಿ ಬಿಟ್ಟವಲ್ಲ, ಅವರಿಗೆ ಜುಟ್ಟ ಹಾಕ್ಬಿಟ್ಟು ಮುಡಿಸ್ಬಿಡೋದಪ್ಪ. ಕೊಡಂತಾಗ ಇಲ್ಲೂ ಯಾರಿಗಾರ ಹೆಣ್ಮಕ್ಳಿಗೆಲ್ಲ. ನೋಡಿ ಸ್ನೇಹಿತರೆ, ಇಷ್ಟೊಂದಾಗಿದೆ, ತುಂಬ ಚೆನ್ನಾಗಿದೆ. ತುಂಬ ಅಂದರೆ ತುಂಬ ನೋಡಿ, ಎಷ್ಟು ಚೆನ್ನಾಗಿದೆ. ಗುಲಾಬಿ ಹೂಗಳು ನೋಡ್ಕೊಂಬಂದ್ರಲ್ಲ ಸ್ನೇಹಿತರೆ, ಎಷ್ಟೊಂದಾಗಿದ್ದಾವೆ. ಒಂದೇ ದಿನ 8 ರಿಂದ 10 ಹೂಗಳಾಗಿದ್ದು ಗುಲಾಬಿ. ಮೊದಲನೇ ಸಲ ಇದು ಗಿಡ ತೊಗೊಂಡು ಬಂದು ತುಂಬಾ ಈಗ ಒಂದು 15 ವರ್ಷದ ಮೇಲೇ ಆಯಿತು ಅಂದ್ರಿ ಗಿಡ. ಆದರೂ ಅವಾಗಿಂದ ಎಲ್ಲೋ 1, 2, 3 ಈ ರೀತಿ ಹೈಟ್ ಹೋಗ್ಬಿಟ್ಟಿತ್ತು ಗಿಡ ಎಲ್ಲ. ಕಟ್ ಮಾಡಿ ಇವಾಗ ಅಷ್ಟಾಗಿದೆ. ಮತ್ತು ಇಲ್ಲಿ ಬಂದಮೇಲೆ ಮೇಲೆ ಇಟ್ಟಿರೋದ್ರಿಂದ ಗಿಡ ಸ್ವಲ್ಪ ನಾನು ಹೋಗೇ ಬಿಟ್ಟಿತ್ತು ಅಂದ್ಕೊಂಡಿದ್ದೆ, ಆದರೂ ಚೆನ್ನಾಗಾಯಿತು. ಈ ಸಲ ಕಟ್ ಮಾಡಿದ್ವಿ ಮೊನ್ನೆನ, ಎಷ್ಟೊಂದು ಚೆನ್ನಾಗಿ ಹೂವು ಬಿಟ್ಟಿದೆ ಅಂದರೆ ಅಷ್ಟು ಹೂವು ಬಿಟ್ಟಿದೆ. ಹಾಗೆ ನಂತರದಲ್ಲಿ ಇಲ್ಲಿ ಟೊಮೊಟೊ ಬಾತ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ. ಟೊಮೊಟೊ ಬಾತ್ ಮಾಡೋದಕ್ಕೆ ಮಿಕ್ಸಿ ಜಾರಿಗೆ ಒಂದು ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ, ಹಾಗೆಯೇ ಬೆಳ್ಳುಳ್ಳಿ, ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ, ಮತ್ತು ಚಕ್ಕೆ ಲವಂಗ ಈ ರೀತಿಯಾಗಿ ಅದೆಲ್ಲ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಎಲ್ಲ ಸೇರಿಸ್ಕೊಂಡಿದ್ದೀನಿ. ಟೊಮೊಟೊ ಇದಕ್ಕೇನಂದರೆ, ಟೊಮೊಟೊ ಬಾತ್ಗೆ ಅಂದರೆ ಹೆಚ್ಚಿಗೆ ಟೊಮೊಟೊನೇ ಹಾಕ್ಕೊಳ್ಳೋ ಅಂಥದ್ದು. ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸಿ ಮಾಡಿಕೊಂಡು, ನಂತರದಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು, ಹಾಗೆಯೇ ಪಲಾವ್ ಎಲೆ ಏನು ಮಸಾಲದಿರುತ್ತಲ್ಲ ಅದು ಎಲ್ಲ ಸೇರಿಸ್ಕೊಂಡು, ಏಲಕ್ಕಿ ಎಲ್ಲ ಅದು ಬಿಸಿಯಾಗಿದ್ದ ನಂತರದಲ್ಲಿ, ಬಿಸಿ ಎಲ್ಲ ಸ್ನೇಹಿತರೆ, ಫ್ರೈ ಆಗಿದ್ದ ನಂತರದಲ್ಲಿ ಈರುಳ್ಳಿ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ನಂತರದಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಇಲ್ಲೂ ಒಂದು 3 ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಕಟ್ ಮಾಡಿರುವಂಥದ್ದು. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಅದು ಎಲ್ಲ ಚೆನ್ನಾಗಿ ಕುಕ್ ಆಗಿದ್ದ ನಂತರದಲ್ಲಿ ಇಲ್ಲಿ ತರಕಾರಿ ಹಾಕ್ಕೊಂಡಿದ್ದೀನಿ. ಕ್ಯಾರೆಟು ಮತ್ತು ಹಾಗೆ ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಬೀನ್ಸ್ ಹಾಕ್ಕೊಳ್ಬೋದು, ಹಾಗೆಯೇ ಹೂಕೋಸು ಬರುತ್ತಲ್ಲ ಅದನ್ನು ಹಾಕ್ಕೊಳ್ಬೋದು. ನಂತರದಲ್ಲಿ ಬಟಾಣಿ ಕಾಳು ಎಲ್ಲದನ್ನು ಹಾಕ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನನ್ನ ಹತ್ರ ಸದ್ಯಕ್ಕೆ ಇದ್ದಿದ್ದು ಇಷ್ಟೇ. ಬೀನ್ಸ್ ಇತ್ತು, ಆದರೆ ಬೇಗ ಅನ್ನೋ ಇದರಲ್ಲಿ ಇಷ್ಟೇ ಹಾಕಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು. ಆದರೆ ನನಗೆ ಇದಕ್ಕೂ ಪಲಾವ್, ವೆಜಿಟೇಬಲ್ಸ್ ಪಲಾವ್ ಬರುತ್ತಲ್ಲ, ಇವೆರಡಕ್ಕೂ ಕಂಪೇರ್ ಮಾಡಿದಾಗ ನನಗೆ ಅದೇನೇ ಪಲಾವ್ ಇಷ್ಟ ಅಂತ ಅನ್ನಿಸ್ತು. ಎರಡಕ್ಕೂ ಏನು ಅಷ್ಟು ಇದು ಅನ್ನಿಸ್ಲಿಲ್ಲ, ಯಾಕಂದರೆ ಇದ್ರಾಗ ಟೊಮೊಟೊ ಹೆಚ್ಚಿಗೆ ಹಾಕಿರ್ತೀವಲ್ಲ ಅದರಿಂದನೇ ಅಷ್ಟೇನೆ. ಆದರೂ ಚೆನ್ನಾಗಿತ್ತು ಸ್ನೇಹಿತರೆ, ಮಕ್ಕಳಿಗೆಲ್ಲ ಮಾಡಿಕೊಡ್ಬೋದು. ಹಾಗೆ ಲಂಚ್ ಬಾಕ್ಸಿಗೆಲ್ಲ ಮಕ್ಕಳಿಗೆ ಸ್ಕೂಲಿಗೆ ತೊಗೊಂಡೋಗೋದಕ್ಕೆ ಮಾಡಿಕೊಡ್ಬೋದು, ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ, ಹೇಗೆ ಬಂದಿತ್ತು ಅಂತ ತಿಳಿಸಿ. ತರಕಾರಿ ಎಲ್ಲ ಇದು ಕುಕ್ ಆಗಿದ್ದ ನಂತರದಲ್ಲಿ ನಾವು ಏನು ಅಕ್ಕಿ ಸೇರಿಸ್ಕೊಂಡು, ಹಾಗೆ ರುಬ್ಬಿಟ್ಕೊಂಡಿರುವಂಥ ಮಸಾಲ ಸೇರಿಸಿ ಚೆನ್ನಾಗಿ ಅದರಲ್ಲೂ ಸ್ವಲ್ಪ ಫ್ರೈ ಮಾಡಿಕೊಂಡು, ನಂತರದಲ್ಲಿ ನೀರು ಎಷ್ಟು ಬೇಕು, 1 ಕಪ್ ಅಕ್ಕಿಗೆ 2 ಕಪ್ ನೀರನ್ನು ಸೇರಿಸಿ, ಸ್ವಲ್ಪ ಉಪ್ಪು ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ 1 ರಿಂದ 2 ವಿಸಿಲ್ ಮಾಡಿಸ್ಕೊಂಡ್ರೆ ನೋಡಿ ಈ ರೀತಿಯಾಗಿ ಟೊಮೊಟೊ ಬಾತ್ ರೆಡಿಯಾಗಿತ್ತು ಸ್ನೇಹಿತರೆ.
ತುಂಬಾ ಚೆನ್ನಾಗಿತ್ತು, ಬಿಸಿ ಬಿಸಿದು. ಹಾಗೆ ಚಿಕ್ಕ ಮಗ ಬಂದು ಕೇಳ್ತಾ ಇದ್ದ, ಅಮ್ಮ ಹಾಕ್ಕೊಡಮ್ಮ ಹೊಟ್ಟೆ ಹಸಿವಾಗಿದೆ ಅಂತೇಳಿ. ಹಾಗಾಗಿ ನೋಡಿ ಬಿಸಿದು ಇನ್ನೂ ತೆಗೆದವಾಗಿಯೇ ಹಾಕ್ಕೊಡ್ತಾಯಿದ್ದೀನಿ. ಅವ್ನಿಗೆ ಮೊಸರು ಎಲ್ಲ ಇಷ್ಟ ಆಗೋದಿಲ್ಲ, ಹಾಗಾಗಿ ಅವನಿಗೆ ಹಾಗೇ ಕೊಡಬೇಕು. ಇಲ್ಲಾಂತ ಇದ್ರ ಜೊತೆಗೆ ಏನಾದರೂ ಚಟ್ನಿ, ಈ ರೀತಿಯಾಗಿ ಚಟ್ನಿ ಪುಡಿ ಏನಾದರೂ ಉಪ್ಪಿನಕಾಯಿ ಇದ್ದರೆ ತಿಂತಾನೆ, ಇರಲಿಲ್ಲ ಅಂದರೆ ಹಾಗೆ ಊಟ ಮಾಡ್ತಾನೆ. ಚೆನ್ನಾಗಿದೆ ಅಂತ ಊಟ ಮಾಡ್ತಿದ್ದ. ನಂತರದಲ್ಲಿ ಇಲ್ಲಿ ಬಂದು ಓನರ್ ಮನೆಯವ್ರು ಊರಿಗೆ ಹೋಗಿದ್ರಲ್ಲ, ಸ್ವಲ್ಪ ಯಾವಾಗಲೂ ಎಷ್ಟೊಂದು ಸಲ ಕೊಟ್ಟಿದ್ದಾರೆ, ನಾನು ಶೇರ್ ಮಾಡಿಕೊಂಡೇ ಇಲ್ಲ. ತುಂಬ ಸಲ ಗೆಜ್ಜರಿ ಅಂತಲೇ ಕರೆಯೋದು ಈ ಕಡೆ. ಹಾಗೆಯೇ ಇದು ಸೋರೆಕಾಯಿ ಇರ್ಬೋದು ಪಲ್ಯ ಮಾಡೋದಕ್ಕೆ. ಹಾಗೆಯೇ ಒಂದು ಪಪ್ಪಾಯ ಹಣ್ಣು ತೊಗೊಂಡು ಬಂದಿದ್ರು, ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ಅದು ಸ್ವಲ್ಪ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ. ಹಾಗೆಯೇ ಯಾವಾಗಲೂ ಕೊಡ್ತಾ ಇರ್ತಾರೆ ಪಾಪ, ನಾನೇ ಶೇರ್ ಮಾಡ್ಕೊಳ್ಳೋದೇ ಇಲ್ಲ. ನಂತರದಲ್ಲಿ ಇದು ಬಂದುಬಿಟ್ಟು ಶೇಂಗಾ ಚಟ್ನಿ ಪುಡಿ ಖಾಲಿಯಾಗಿತ್ತು, ಅದಕ್ಕೋಸ್ಕರ ಚಟ್ನಿ ಪುಡಿ ಮಾಡಮ್ಮ ಅಂತ ಹೇಳ್ತಾಯಿದ್ರು. ನೀವೆಲ್ಲರೂ ತಿನ್ನೋಪ್ಪ, ನಾನು ಒಬ್ಬಳೇ ಎಲ್ಲಿ ಕುಂತು ಅಷ್ಟೊಂದು ಸುಲಿಬೇಕು ಅಂತಂದಿದ್ದಕ್ಕೆ, ಆಯಿತು ನಾವೆಲ್ಲ ಸುಲ್ಕೊಡ್ತೀವಿ ರೆಡಿ ಮಾಡಂತೇಳಿ ಇಬ್ಬರು ಅಪ್ಪ ಮಗ ಇಬ್ಬರು ಕೂತ್ಕೊಂಡು ಶೇಂಗಾ ಸುಲಿತಾ ಇದ್ದಾರೆ. ಸಾಯಂಕಾಲದ ಸ್ನೇಹಿತರೆ ಇದು ಕ್ಲಿಪ್ಪಿಂಗ್, 7 ಗಂಟೆ 7:15 ಈ ಟೈಮಲ್ಲಿ. ಹಾಗೆಯೇ ಸುಮ್ಮನೆ ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಳ್ತಾ ಈಗ ಬಂದು ಕೂತ್ಕೊಂಡಿರ್ತಾರಲ್ಲ, ಆ ಟೈಮಲ್ಲಿ ಮಾತಾಡ್ಕೊಳ್ತಾ ಇದು ಸುಲಿತಾ ಇದ್ದಾರೆ. ನಂತರದಲ್ಲಿ ಇಲ್ಲಿ ಬದನೆಕಾಯಿ ಎಣ್ಗಾಯಿ ಮಾಡೋಣ ಅಂತೇಳಿ ನಮಗೆ ಒಂದು ಮಿಕ್ಸಿ ಜಾರ್ಗೆ ಹುರ್ಕೊಂಡಿರುವಂಥ ಒಂದು ಸ್ಪೂನ್ ಎಳ್ಳು, ಹಾಗೆಯೇ 1-2 ಸ್ಪೂನು ಶೇಂಗಾ ಬೀಜ, ಹಾಗೆಯೇ 1 ಸ್ಪೂನಷ್ಟು ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿ ಮಾಡ್ಕೊಂಡು ಪುಡಿ ಮಾಡ್ಕೊಂಡಿದ್ದ ನಂತರದಲ್ಲಿ ಮತ್ತು ಟೊಮೊಟೊ, ಇದು ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲ ಹಂಗೆ ಪ್ಯೂರಿ ಥರ ಚೆನ್ನಾಗಿ ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನಂತರದಲ್ಲಿ ಇದೆಲ್ಲ ಅದು ಇತ್ತಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೀವಿ, ಅದಕ್ಕೆ ನೋಡಿ ಖಾರದ ಪುಡಿ, ಸಾಂಬಾರು ಪುಡಿ, ಅರಿಶಿಣ ಪುಡಿ, ಹಾಗೆಯೇ ಇದೇನು ಮಿಕ್ಸಿ ಮಾಡ್ಕೊಂಡಿದ್ದಂಥದ್ದು ಶೇಂಗಾ ಬೀಜದ ಪುಡಿ ಇತ್ತಲ್ಲ, ಅದು ಎಲ್ಲದನ್ನು ಸೇರಿಸಿ ಈ ರೀತಿಯಾಗಿ ಉಪ್ಪು ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಬೇಕು. ಅದೆಲ್ಲ ಮಿಕ್ಸಿ ಅಂದರೆ ಕೈಯೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರದಲ್ಲಿ ಅದು ಚೆನ್ನಾಗೆಲ್ಲ ಮಿಕ್ಸ್ ಆಗಿದ್ದ ನಂತರದಲ್ಲಿ ನೋಡಿ ಪೇಸ್ಟ್ ಈ ರೀತಿಯಾಗಿ ಬರುತ್ತೆ. ಇದನ್ನು ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದರೊಳಗೆ ಚೆನ್ನಾಗಿ ತೊಳ್ಕೊಳ್ಬೇಕು. ಯಾಕಂದರೆ ಅದರಲ್ಲಿರುವಂಥದ್ದು ಇದು ಎಲ್ಲ ಕನೆ ಅಂತ ಹೇಳ್ತೀವಿ ನಮ್ಮೂರ ಕಡೆ, ಅದು ಎಲ್ಲ ಇದು ಆಗುತ್ತೆ ಹೋಗುತ್ತೆ ಅನ್ನೋದಕ್ಕೋಸ್ಕರ. ನಂತರದಲ್ಲಿ ಈ ರೀತಿಯಾಗಿ ಪೇಸ್ಟನ್ನು ನೋಡಿ ಇದನ್ನು ಮಾಡಬೇಕು. ನೀವು ಹುಣಸೆ ಹುಳಿ ಹಾಕ್ಕೊಳ್ತೀವಿ ಅನ್ನೋದಾರು ಒಂದು ಸ್ವಲ್ಪ ಹಾಕ್ಕೊಳ್ಬೋದು ಅಷ್ಟೇ, ಇಲ್ಲ ಅಂತಂದರೆ ಟೊಮೆಟೊನೇ ಹೆಚ್ಚಿಗೆ ಹಾಕ್ಕೊಂಡಿರ್ತೀವಲ್ಲ, ಹಾಗಾಗಿ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಮಾಡ್ಕೊಳ್ಬೋದು. ಅದು ನಾನು ಸ್ಪೂನಲ್ಲಿ ಇದನ್ನು ಮಾಡ್ತಾಯಿದ್ದೆ. ಸ್ಪೂನಲ್ಲಿ ಎಷ್ಟೇ ಇದನ್ನು ಮಾಡೋಕ್ಕೋದ್ರೂ ಕೈಯಲ್ಲಿ ಇದನ್ನು ಮಾಡಿದ್ರೇ ಅದು ಚೆನ್ನಾಗಿ ಬರುವಂಥದ್ದು ಸ್ನೇಹಿತರೆ. ಹಾಗಾಗಿ ನಂತರದಲ್ಲಿ ಕೈಯಲ್ಲಿ ಎಲ್ಲ ಈ ರೀತಿಯಾಗಿ ಫಿಲ್ ಮಾಡಿ ಇಡ್ತಾಯಿದ್ದೀನಿ. ನಂತರದಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋದು ಸ್ನೇಹಿತರೆ. ಈ ರೀತಿಯಾಗಿ ಇದು ಒಂಥರ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರಿಗಂತೂ ಮಕ್ಕಳಿಗೆ ಅವರಿಗೆ ಇದ್ದೇನೆ ಇಷ್ಟ ಆಗೋದು. ನನಗೆ ನಮ್ಮೂರ ಕಡೆ ಮಾಡ್ತೀವಲ್ಲ, ನನಗೆ ಅದು ಇಷ್ಟ ಆಗುತ್ತೆ. ಇದು ಅಂತಂದರೆ ಎಳ್ಳು ಎಲ್ಲ ಹಾಕಿರ್ತೀವಲ್ಲ, ನನಗೇನು ಅಷ್ಟು ಇದು ಅನ್ಸೋದಿಲ್ಲ. ಇವ್ರಿಗಿದು ಪೇಸ್ಟೆಲ್ಲ ಹಾಕಿದ್ದು ಚೆನ್ನಾಗಿ ಇದಾಗಿರುತ್ತಲ್ಲ, ಏನಾಗುತ್ತೆ ಗ್ರೇವಿ ಥರ ಚೆನ್ನಾಗಿ ಬಂದಿರುತ್ತೆ. ಅದು ಕುಕ್ ಆಗಿದ್ದಾದಮೇಲೆ ಅದು ಇವ್ರಿಗೆ ಇಷ್ಟ ಆಗುತ್ತೆ 3 ಜನಕ್ಕೂ. ನನಗಂದ್ರೆ ನಮ್ಮೂರ ಕಡೆ ಮಾಡೋ ಅಂಥದ್ದೇ ಇಷ್ಟ. ಅವ್ರಿಗೆ ಯಾವ್ದು ಇಷ್ಟ ಆಗುತ್ತಲ್ಲ ಅದನ್ನೇ ಮಾಡಿಕೊಡ್ಬೇಕು. ಆ ಥರನೂ ಮಾಡ್ತಿರ್ತೀನಿ, ಈ ಥರನೂ ಮಾಡ್ತಿರ್ತೀನಿ. ಇದಕ್ಕಿಂತ ಇನ್ನೊಂದು ಏನಪ್ಪ ಅಂದರೆ ಈರುಳ್ಳಿ ಟೊಮೊಟೊ ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಕಲಸಿ ಅದನ್ನು ಬದನೆಕಾಯಿ ಈ ರೀತಿ ತುಂಬಿಬಿಟ್ಟು ಅದನ್ನು ಒಂದು ಒಗ್ಗರಣೆ ಮಾಡ್ಕೊಳ್ಬೋದು. ಅದನ್ನು ತುಂಬ ಚೆನ್ನಾಗಿರುತ್ತೆ. ನಂತರದಲ್ಲಿ ಹಾಗೇನೇ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಟೊಮೊಟೊ ಪ್ಯೂರಿ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಂಡು ಅದರೊಳಗೆ ಕುಕ್ ಮಾಡಿಕೊಂಡು ಅದನ್ನು ಡೈರೆಕ್ಟಾಗಿ ತುಂಬಿಬಿಟ್ಟು ಅದನ್ನು ಮಾಡೋದು ಸ್ನೇಹಿತರೆ. ಅದನ್ನು ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಅದೆಲ್ಲ ಇದು ಫಿಲ್ ಮಾಡ್ಕೊಂಡಿದ್ದಾಗಿದ್ದಾದಮೇಲೆ ಒಂದು ಬಾಣಲಿ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಕರಿಬೇವು ಇರಲಿಲ್ಲ, ಹಾಗಾಗಿ ಅಷ್ಟನ್ನೇ ಹಾಕ್ಕೊಂಡು ಅದು ಫ್ರೈ ಆಗಿದ್ದ ನಂತರದಲ್ಲಿ ಇಲ್ಲಿ ಅದು ಪೇಸ್ಟ್ ಇತ್ತಲ್ಲ, ನನ್ನ ಮಗ ಬಂದುಬಿಟ್ಟು ಬ್ರೆಡ್ ಒಳಗಡೆ ಹಾಕ್ಕೊಡಮ್ಮ ಅಂತೇಳಿ ಅದನ್ನು ಹಾಕ್ಕೊಂಡು ತಿಂತಾಯಿದ್ದೀನಿ. ಖಾರ ಇದೆಯಪ್ಪ ಬೇಡ ಅಂತಂದರೆ ಕೇಳೋಂಗಿಲ್ಲ, ಇಲ್ಲ ಹಾಕ್ಕೊಡು ಅಂತೇಳಿ 3 ಜನನೂ ಟೇಸ್ಟ್ ಮಾಡಿರಪ್ಪ ಮಕ್ಕಳು. ಇದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ, ಇನ್ನೊಂದು ಸಲ ಯಾವಾಗಾದರೂ ಮಾಡಿದಾಗ ಅದನ್ನು ತಕ್ಕೊಡು ಅಂತ ಹೇಳ್ತಾಯಿದ್ರು. ಆಯಿತು ಸರಿ ನೀವು ಅಂತೇಳಿ ಹಸಿ ಖಾರ ಅದು ಏನು ಚೆನ್ನಾಗಿದೆ ಅಂತಂದರೆ ಇಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಹಾಗೆಯೇ ಇಲ್ಲಿ ಎಲ್ಲ ಅದು ಫ್ರೈ ಆಗಿದ್ದ ನಂತರ ಈರುಳ್ಳಿ ಎಲ್ಲ ಬದನೆಕಾಯಿ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರದಲ್ಲಿ ಸ್ವಲ್ಪ ಏನದು ಖಾರ ಎಲ್ಲ ಇರುತ್ತೆ, ಇದು ಪೇಸ್ಟ್ ಇರುತ್ತಲ್ಲ ಅದನ್ನು ಎಲ್ಲ ಸ್ವಲ್ಪ ಸೇರಿಸ್ಕೊಂಡು ನೀರನ್ನು ಏನು ಪ್ಲೇಟು ಮಿಕ್ಸಿ ಜಾರ್ ಅದೆಲ್ಲ ಇರುತ್ತಲ್ಲ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಕುಕ್ ಮಾಡ್ಕೊಂಡ್ವಿ ಅಂದರೆ ಬದನೆಕಾಯಿ ಎಣ್ಗಾಯಿ ರೆಡಿಯಾಗಿರುತ್ತೆ ಸ್ನೇಹಿತರೆ. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಯಾವ ರೀತಿ ಆಗೋದು ಬೇಯ್ತಾನೆ ಅದೆಲ್ಲ ಎಣ್ಣೆ ಅಂಶದ್ದೆಲ್ಲ ಬಿಟ್ಕೊಂಡು ಬರ್ತಾ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ರೊಟ್ಟಿ ಚಪಾತಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ.
ನೀವು ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ. ಹೀಗೇನೆ ಹಾಕ್ಕೊಂಡು ತಿಂತಿರ್ಬೇಕು ಅನ್ನಿಸ್ತಾ ಇರುತ್ತೆ. ಅದನ್ನು ನೋಡ್ತಾ ಇದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಹಾಗೇನೆ ಫ್ರೆಂಡ್ಸ್. Sometimes like all you want to do is run. Hear me out, hear me out. If all the things you never show, there are the things. ಹಾಗೆಯೇ ರೆಡಿಯಾಗಿತ್ತು ನೋಡಿ ಸ್ನೇಹಿತರೆ ಬದನೆಕಾಯಿ ಎಣ್ಗಾಯಿ. ಬಿಸಿ ಬಿಸಿ ಚಪಾತಿ ಜೊತೆಗೆ ಬಿಸಿಯಾದ ಬದನೆಕಾಯಿ ಎಣ್ಗಾಯಿ ರೆಡಿ. ಹಾಗೆಯೇ ಹಾಕ್ಕೊಂಡು ಊಟ ಮಾಡ್ತಾರೆ. ಸೂಪರಾಗಿತ್ತು. ಹಾಗೆಯೇ ಊರಿಂದ ತಂದಿದ್ದು ಬಾಳೆ ಎಲೆ ಸ್ವಲ್ಪ ಎಲ್ಲ ಹಣ್ಣಾಗಿದೆ. ಆದ್ರೂ ಎಸಿ ಅಲ್ಲ, ಯಾಕಂದ್ರೆ ಅಷ್ಟು ದೂರದಿಂದ ತಂದು ವೇಸ್ಟ್ ಮಾಡಬಾರ್ದು. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸ್ನೇಹಿತರೆ.